ನಮಸ್ಕಾರ ಎಲ್ರಿಗೂ. ಇದು ಎವ್ರಿ ಡೇ ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಓನ್ ವಾಯ್ಸಲ್ಲಿತ್ತು, ಬಟ್ ಆಡಿಯೋ ಸರಿ ಬಂದಿಲ್ಲ. ಸೊ ಹಿಯರ್ ಐ ಆಮ್ ಡೂಯಿಂಗ್ ವಾಯ್ಸ್ ಓವರ್. ಫಸ್ಟು ಎಮೋಲಿನಿ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಐ ಯೂಸ್ ಎಮೋಲಿನಿ ಎವ್ರಿ ಡೇ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ತುಂಬ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡ್ತೀನಿ ನಾನು, ಬಿಕಾಸ್ ನನಗೆ ತುಂಬ ಪ್ರಾಡಕ್ಟ್ಸ್ನ ನನ್ನ ಸ್ಕಿನ್ ಮೇಲೆ ಯೂಸ್ ಮಾಡಿ ಯಾವ್ದು ಬೆಸ್ಟು ನೋಡೋ ಅಭ್ಯಾಸ. ಬಟ್ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ನಮ್ಮ ಜೊತೆ ತುಂಬ ವರ್ಷಗಳು ಉಳ್ಕೊಳ್ಳುತ್ತೆ. ಅದಾದಮೇಲೆ ನಾನು ಪ್ಲಮ್ ಅವ್ರದ್ದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೆಳಗ್ಗೆ ರಾತ್ರಿ ಎಷ್ಟು ಹೊತ್ತಿಗೆ ಹೊರಗಡೆ ಹೋಗ್ತಾಯಿದ್ರು ಸನ್ಸ್ಕ್ರೀನ್ ಈಸ್ ಮಸ್ಟ್. ಪ್ರೈಮರ್ ಯೂಶ್ವಲಿ ಯೂಸ್ ಮಾಡೋದಿಲ್ಲ ನಾನು, ಅದ್ರ ಬದಲು ಮತ್ತೊಂದು ಕೋಟ್ ಮಾಯ್ಶ್ಚರೈಸರ್. ನನ್ನೊಂದು ಟ್ರಿಕ್ ಇದೆ. ಯೂಶ್ವಲಿ ನಾನು ಸನ್ಸ್ಕ್ರೀನ್ ಆದಮೇಲೆ ಮತ್ತೊಂದು ರೌಂಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಅದನ್ನು ಪ್ರೈಮರ್ ಥರನೂ ಯೂಸ್ ಮಾಡ್ಬೋದು. ಅದಕ್ಕೆ ಬೆಸ್ಟ್ ಕ್ರೀಮ್ ಅಂದರೆ ಎಂಬ್ರಿಯೋಲಿಸ್. ಇತ್ತೀಚೆಗೆಲ್ಲ ಮೇಕಪ್ ಆರ್ಟಿಸ್ಟ್ಗಳು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಅಪ್ಲೈ ಮಾಡಿದ್ರೆ ಬೇಸ್ ಥರ ನೀವು ಮಿನಿಮಮ್ ಮೇಕಪ್ ಮಾಡಿ ಅಥವಾ ತುಂಬ ಹೊತ್ತು ಇರಬೇಕು ಅನ್ನೋ ಥರದ್ದೇನೋ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ರು ಕೂಡ ತುಂಬ ಮೇಕಪ್ ಚೆಂದ ಸೆಟ್ ಆಗಿ ಕೂತಿರುತ್ತೆ. ಇದನ್ನು ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ನಾನು ಕೂಡ ಇದನ್ನು ಎವ್ರಿ ಡೇ ನಾನು ಹೊರಗೆ ಹೋಗುವಾಗ ಮೇಕಪ್ ಮಿನಿಮಮ್ ಮಾಡಿದ್ರು ಯೂಸ್ ಮಾಡ್ತೀನಿ. ಆ್ಯಂಡ್ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪ್ರಾಡಕ್ಟ್, ಲೋರಿಯಲ್ ಇನ್ಫ್ಯಾಲಿಯಬಲ್ ಕನ್ಸೀಲರ್. ದಿಸ್ ಇಸ್ ಮೈ ಎವ್ರಿ ಡೇ ಮೇಕಪ್ ಲುಕ್ಗೆ ನಾನು ಯೂಸ್ ಮಾಡೋವಂಥ ಕನ್ಸೀಲರ್. ಮೈ ಫೇವ್ರೆಟ್ ಕನ್ಸೀಲರ್. ಈ ಕನ್ಸೀಲರ್ ಯೂಸ್ ಮಾಡಿದ್ರೆ ನಾನು ಫೌಂಡೇಶನ್ನೇ ಯೂಸ್ ಮಾಡೋದಿಲ್ಲ, ಬರೀ ಕನ್ಸೀಲ್ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಬ್ಲಷ್, ಲಿಪ್ಸ್ಟಿಕ್ ಏನು ಬೇಕು ಯೂಸ್ ಮಾಡ್ತೀನಿ. ಬಟ್ ಲೋರಿಯಲ್ ಪ್ಯಾರಿಸ್ ಅವರ ಈ ಕನ್ಸೀಲರ್ ನನ್ನ ಮೋಸ್ಟ್ ಫೇವ್ರೆಟ್ ಕನ್ಸೀಲರ್ಗಳಲ್ಲಿ ಬಂದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಾವು ಯಾವೆಲ್ಲ ಏರಿಯಾದಲ್ಲಿ ಕನ್ಸೀಲ್ ಮಾಡ್ತಾ ಇದ್ದೀನಿ ಅಂತ. ಅಂಡರ್ ಐ ಆಗಿರ್ಬೋದು ಅಥವಾ ಎಲ್ಲೆಲ್ಲಿ ನನ್ನ ಫೇಸಲ್ಲಿ ಸ್ವಲ್ಪ ಡಾರ್ಕ್ ಸ್ಕಿನ್ ಇದೆ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಉಳಿದಿರೋ ಕನ್ಸೀಲರ್ನ ಇಡೀ ಫೇಸ್ಗೆ ನಾವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಪಾಂಜ್ ಯೂಸ್ ಮಾಡೋ, ಬ್ಲೆಂಡರ್ಸ್ ಯೂಸ್ ಮಾಡೋ ವಿಷಯದಲ್ಲೂ ನಿಮಗೆ ತುಂಬ ಕ್ವೆಶನ್ಸ್ ಇರುತ್ತೆ. ನನ್ನ ಮೋಸ್ಟ್ ಫೇವ್ರೆಟ್ ಬ್ಲೆಂಡರ್ ಎವ್ರಿ ಡೇ ನಾನು ಯೂಸ್ ಮಾಡೋ ಅಂಥದ್ದು ಶುಗರ್ ಅವ್ರದ್ದು ಇದು ಬ್ಲೆಂಡರ್. ಬ್ರೌನ್ ಕಲರಲ್ಲಿ ನಾನೇನು ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಂದು ಬ್ಲೆಂಡರ್ಸಲ್ಲಿ ನಿಮ್ಮ ಪ್ರಾಡಕ್ಟ್ ಎಲ್ಲ ಬ್ಲೆಂಡರ್ಗೆ ಆಗಿ ಹೋಗುತ್ತೆ ಫೇಸ್ಗೆ ಅಪ್ಲೈ ಮಾಡುವಾಗ. ಬಟ್ ನಾನು ತುಂಬ ರೇರ್ ಕೆಲವೊಂದು ಬ್ಲೆಂಡರ್ಸಲ್ಲಿ ಮಾತ್ರ ನೋಡಿರೋದು ಆ ಥರ ಆಗೋದಿಲ್ಲ. ಸೊ ನನಗೆ ಶುಗರ್ ಈ ಬ್ಲೆಂಡರ್ ತುಂಬ ಫೇವ್ರೆಟ್. ಆ್ಯಂಡ್ ನಾನಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ ಕನ್ಸೀಲರ್ ಎಲ್ಲ ಮುಖಕ್ಕೆ ಹಚ್ಚಾದ ಮೇಲೆ ಉಳಿದಿರೋದನ್ನ ನೀವು ಸ್ವಲ್ಪ ನಿಮ್ಮ ನೆಕ್ ಏರಿಯಾಗೂ ಅಪ್ಲೈ ಮಾಡಬೇಕು ಅಂತ. ಇಲ್ಲಾಂದರೆ ನೆಕ್ ಸ್ವಲ್ಪ ಡಾರ್ಕ್ ಕಾಣುತ್ತೆ. ಆ್ಯಂಡ್ ಇಲ್ಲಿ ನಾನು ಮೆಬಿಲಿನ್ ಫಿಟ್ ಮಿ ಅವರ ಲೂಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಮೈ ಫೇವ್ರೆಟ್ ಪ್ರಾಡಕ್ಟ್. ಏನೇ ಕನ್ಸೀಲರ್ ಫೌಂಡೇಶನ್ ಯೂಸ್ ಮಾಡಿದ್ರೂ ಆ ಮೇಕಪ್ನ ಲಾಕ್ ಮಾಡೋದಕ್ಕೆ ಲೂಸ್ ಪೌಡರ್ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ನೆಕ್ ಏರಿಯಾಗೂ ನೀವು ಪೌಡರೆಲ್ಲ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಐ ಶೇಡ್ ಪ್ಯಾಲೆಟ್ ಶುಗರ್ ಅವ್ರದ್ದೇ ನಾನು ಯೂಸ್ ಮಾಡೋದು. ಸ್ಪೆಷಲಿ ದಿಸ್ ಪ್ಯಾಲೆಟ್ ಇಲ್ಲಿ ಯೂಶ್ವಲಿ ನೀವು ನೋಡ್ತೀರಾ ಬ್ರೌನ್ ಶೇಡ್ಸೇ ಇದೆ. ಸೊ ಎವ್ರಿ ಡೇ ಮೇಕಪ್ ಲುಕ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಐಬ್ರೋ ವಿಚಾರಕ್ಕೆ ಬಂದರೂ ಕೂಡ ನಾನು ಐಬ್ರೋ ಫಿಲ್ ಮಾಡುವಾಗ ನೀಟಾಗಿ ಫುಲ್ ಲೈನ್ಡ್ ಐಬ್ರೋ ಥರ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡಬೇಕು. ಹಾಗಾಗಿ ನಾನು ಐ ಶೇಡ್ ಪ್ಯಾಲೆಟಲ್ಲೇ ಇರೋವಂಥ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡಿ ಐಬ್ರೋ ಫಿಲ್ ಮಾಡ್ತೀನಿ ಯೂಶ್ವಲಿ. ಅದನ್ನೇ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ರಿನಿ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ರಿನಿ ಅವ್ರದ್ದು ಕೆಲವೊಂದು ಪ್ರಾಡಕ್ಟ್ಸ್ದು ನಾನು ಅಷ್ಟೊಂದು ಫ್ಯಾನ್ ಅಲ್ಲ, ಬಟ್ ಕಾಜಲ್ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಯೂಶ್ವಲಿ ನನಗೆ ಸ್ಮೋಕಿ ಐ ಲುಕ್ ಎವ್ರಿ ಡೇ ಕೊಡೋದಕ್ಕೆ ಇಷ್ಟ ಆಗುತ್ತೆ. ಬರೀ ಕಾಜಲ್ ಅಪ್ಲೈ ಮಾಡೋದಕ್ಕಿಂತ ಅದನ್ನೇ ಸ್ವಲ್ಪ ಬ್ರಷಲ್ಲಿ ತೊಗೊಂಡು ಅಂಡರ್ ಐ ಸ್ವಲ್ಪ ಅದನ್ನು ಮರ್ಜ್ ಮಾಡ್ತೀನಿ. ಮತ್ತು ಲೈನರ್ ಥರನೂ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಸ್ಮೋಕಿ ಲುಕ್ ಕೊಡುತ್ತೆ, ತುಂಬ ಸೆಕ್ಸಿಯಾಗಿ ಕಾಣುತ್ತೆ ಕಣ್ಣು. ಹಿಯರ್ ಯು ಕ್ಯಾನ್ ಸಿ, ನೋಡ್ತಾ ಇರ್ಬೋದು ನೀವು. ಅಂದರೆ ತುಂಬ ಎಫರ್ಟು ಬೇಕಾಗಿಲ್ಲ ಅದಕ್ಕೆ. ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡ್ಬೋದು. ಲಿಪ್ಸ್ಟಿಕ್ಸ್, ಮೇಬಿಲಿನ್ ಲಿಪ್ಸ್ಟಿಕ್ಸ್ ನನ್ನ ಹತ್ರ ಅದು ಎಷ್ಟು ಇದಾವೋ ಗೊತ್ತಿಲ್ಲ. ಇದು ಮೇಬಿಲಿನ್ ಅವರ ಲಿಕ್ವಿಡ್ ಲಿಪ್ಸ್ಟಿಕ್, ಮೇಬಿಲಿನ್ ಪಗ್ಲು ಅಂತ ಹೇಳ್ಬೋದು. ಲಿಪ್ಸ್ಟಿಕ್ ವಿಚಾರಕ್ಕೆ ಬಂದರೆ ನಾನು ಅಷ್ಟಿಷ್ಟ ನನಗೆ. ತುಂಬ ವರ್ಷದಿಂದ ನಾನು ಎಂಥದ್ದೇ ಹೈ ಎಂಡ್ ಲಿಪ್ಸ್ಟಿಕ್ಸ್ ಟ್ರೈ ಮಾಡಿದ್ರು ಲಾಸ್ಟಿಗೆ ಮೇಬಿಲಿನ್ ಲಿಪ್ಸ್ಟಿಕ್ಕಿಗೆ ವಾಪಸ್ ಬರ್ತೀನಿ. ಸೊ ಅದರಲ್ಲಿ ಇದು ನ್ಯೂಡ್ ನ್ಯೂಯಾನ್ಸ್ ಅಂತ ಒಂದು ಶೇಡು. ತುಂಬ ಹೈ ಎಂಡ್ ಲಿಪ್ಸ್ಟಿಕ್ಸು ಅಲ್ಲ, ನಿಮಗೆ 300-350 ರುಪೀಸ್ಗೆಲ್ಲ
ತುಂಬ ಚೆನ್ನಾಗಿರೋ ಶೇಡ್ಸ್ ಸಿಗುತ್ತೆ. ಅದರಲ್ಲೂ ನ್ಯೂಡ್ ಶೇಡ್ಸ್ ಅಂತೂ ಮೈ ಫೇವ್ರೆಟ್. ಅದನ್ನೇ ನಾನು ಬ್ಲಷ್ ಆಗಿ ಕೂಡ ಮೋಸ್ಟ್ ಆಫ್ ದ ಡೇಸ್ ಯೂಸ್ ಮಾಡ್ತೀನಿ. ಯೂಶ್ವಲಿ ಏನು ಲಿಪ್ ಶೇಡ್ ಹಾಕ್ತಾಯಿದ್ದೀನೋ ಅದನ್ನೇ ಬ್ಲಷ್ ಆಗಿ ಯೂಸ್ ಮಾಡಿದ್ರೆ ಒಂಥರ ಸ್ಕಿನ್ನಲ್ಲಿ ತುಂಬ ಬೇರೆ 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 ಕಲರ್ ಅಂತ ಕಾಣೋದಿಲ್ಲ. ನಿಮ್ಮ ಬ್ಲಷು, ನಿಮ್ಮ ಲಿಪ್ಸ್ಟಿಕ್ ಮತ್ತು ಐ ಶೇಡ್ ಎಲ್ಲ ಸ್ವಲ್ಪ ಮ್ಯಾಚ್ ಆಗೋ ಥರ ಇರಬೇಕು. ಸೊ ಲಿಪ್ಸ್ಟಿಕ್ಕು ಅದೇ ಯೂಸ್ ಮಾಡ್ತಾಯಿದ್ದೀನಿ, ಬ್ಲಷು ಅದೇ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. 2 in 1 ಮೆಬಿಲಿನ್ ಲಿಪ್ಸ್ಟಿಕ್ ನೀವು ಈ ರೇಂಜ್ದು ತೊಗೊಂಡ್ರೆ ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ಬೋದು. ರಿಯಲ್ ಬ್ಲಷ್ಗಳಿಗಿಂತ ತುಂಬ ಚೆನ್ನಾಗಾಗುತ್ತೆ ಫೇಸ್ಗೆ. ಸೊ ಮೋಸ್ಟ್ ಆಫ್ ದ ಡೇಸ್ ಮೇಬಿಲಿನ್ ಅವರ ಲಿಪ್ಸ್ಟಿಕ್ಕೆ ನಾನು ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ತೀನಿ. ಲುಕ್ ಎಟ್ ದಟ್ ಕಲರ್. ಆ ಬ್ರೌನ್ ಒಂಥರ, ಈ ಕಡೆ ಬ್ರೌನು ಅಲ್ಲ, ಈ ಕಡೆ ಒಂಥರ ನ್ಯೂಡ್ ಪಿಂಕು ಅಲ್ಲ, ಆ ಶೇಡ್ ಥರ ಬರುತ್ತಲ್ಲ, ಅದು ನಂಗೆ ತುಂಬ ಫೇವ್ರೇಟ್. ಆ್ಯಂಡ್ ಮೇಬಿಲಿನ್ ಅವರು ಸನ್ ಕಿಸರ್ ಅಂತ ಒಂದು ಬ್ಲಷ್ ಕಮ್ ಹೈಲೈಟರ್ ಥರ ಬಿಟ್ಟಿದ್ದಾರೆ. ತುಂಬ ಟೈಮೇ ಆಗಿದೆ. ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಒಂದು ಬ್ಲಷ್ ಅಪ್ಲೈ ಮಾಡಿ ಅದಾದಮೇಲೆ ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡಿದ್ರೆ ನಿಮಗೊಂದು ಆರೆಂಜ್ ಟಿಂಟ್ ಕೊಡುತ್ತೆ. ತುಂಬ ಚೆಂದ ಅನಿಸುತ್ತೆ ನಿಮಗೆ. ಬ್ಲಷ್ ಮೇಲೆ ಹೈಲೈಟ್ ಆಗ್ತಾ ಇರುತ್ತೆ ಅದು. ಫಸ್ಟ್ ಟೈಮ್ ಇವತ್ತು ನಾನು ರಿನಿ ಅವ್ರದ್ದು ಮಸ್ಕಾರ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯೂಶ್ವಲಿ ಮೇಬಿಲಿನ್ ಅವ್ರದ್ದೇ ಮಸ್ಕರಾನು ಯೂಸ್ ಮಾಡ್ತೀನಿ ನಾನು. ಕೆಲವೊಂದು ಬ್ರ್ಯಾಂಡ್ಗಳ ಪ್ರಾಡಕ್ಟ್ಗಳು ನಂಗೆ ಇಷ್ಟ ಆಗಿಬಿಟ್ರೆ ನಾನು ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ. ಬಟ್ ರಿನಿ ಅವ್ರದ್ದು ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ಶುಗರ್. ನನಗೆ ಬ್ಲಷ್ ಮತ್ತು ಹೈಲೈಟರ್ ತುಂಬ ಇಷ್ಟ. 1 ಲೇಯರ್ ಬ್ಲಷ್ ಆದಮೇಲೆ ಅದ್ರ ಮೇಲೆ 1 ಲೇಯರ್ ಹೈಲೈಟರ್, ಮತ್ತು ಶುಗರ್ ಅವ್ರದ್ದು ಲಾಸ್ಟ್ 1 ಲೇಯರ್ ಹೈಲೈಟರ್ ಹಾಕ್ತಾಯಿದ್ದೀನಿ. ಇದು ಒಂಥರ ಬೇರೆಯೇ ಲುಕ್ ಕೊಡುತ್ತೆ. ಅದರಲ್ಲೂ ನೈಟ್ ಡಿನ್ನರ್ಗೆಲ್ಲಾದರೂ ನೀವು ಹೋಗ್ತಾ ಇರುವಾಗ ತುಂಬ ಚೆಂದ ಹೊಳಿತಾ ಇರುತ್ತೆ ನಿಮ್ಮ ಸ್ಕಿನ್ನು. ನಾನು ಹೇಳಿದ ಹಾಗೆ ನಾನು ಫೌಂಡೇಶನ್ಸ್ ಎಲ್ಲ ಎವ್ರಿಡೇ ತುಂಬ ಹಾಕೋದಿಲ್ಲ. ಕನ್ಸೀಲರಲ್ಲೆಲ್ಲ ಎಲ್ಲ ಮುಗಿಸ್ಬಿಡ್ತೀನಿ. ಆದರೆ ಬ್ಲಷ್, ಹೈಲೈಟರ್, ಲಿಪ್ಸ್ಟಿಕ್ ಅಂತ ಬಂದಾಗ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಅದು. ಎಷ್ಟು ಬೇಕಾದ್ರೂ ಅಪ್ಲೈ ಮಾಡ್ತೀನಿ. ಒಬ್ಬೊಬ್ರದ್ದು ಒಂದೊಂದು ಪ್ರಿಫರೆನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಒಂದು 10 ಮಿನಿಟ್ಸ್ ಆದಮೇಲೆ ಈ ಮೇಕಪ್ ತುಂಬ ಚೆಂದ ಸೆಟಲ್ ಆಗಿ ನಿಮ್ಮ ಸ್ಕಿನ್ ಥರನೇ ಅನಿಸುತ್ತೆ. ಸೊ ಈ ಲುಕ್ ನಂಗೆ ತುಂಬ ಇಷ್ಟ. ಸೆಲ್ಫಿ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ಫಗ್ಯೂ ಮಾಡಿ. ನೆಕ್ಸ್ಟ್ ಟೈಮ್ ಬೆಟರ್ ವಿಡಿಯೋಸ್ ಮಾಡ್ತೀನಿ. ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ, ಕಣ್ಣೆದುರೆ ನೀ ಹಾಗೆ ಮಿಂಚಿ ಮಾಯವಾದಂತೆ.